ಕೋಲಾರದಲ್ಲಿ ಪುನೀತ್ ರಾಜ್ಕುಮಾರ್ 51ನೇ ಹುಟ್ಟು ಹಬ್ಬ ಆಚರಣೆ ಮಾಡಿದ ಸಿಎಂಆರ್ ಶ್ರೀನಾಥ್. ಈ ಸಂದರ್ಭದಲ್ಲಿ ಗಲ್ಪೇಟೆ ಸಬ್ ಇನ್ಸ್ಪೆಕ್ಟರ್ ವಿಠ್ಠಲ್, ಮಹಿಳಾ ಠಾಣೆ ವೃತ್ತ ನಿರೀಕ್ಷಕಿ ವೇದಾವತಿ, ವೆಂಕಟೇಶ್ ಕೊಂಡಿ, ಮೆಹಂದಿ, ಜನಾರ್ದನ್, ಶಶಿ, ಲೋಕೇಶ್, ಅಮಿತ್, ಸಂಜಯ್, ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದಂದು ಅವರ ಅನುಪಸ್ಥಿತಿಯಲ್ಲಿ ಆಚರಿಸ್ತಕ್ಕಂಥದ್ದು ಒಂದು ರೀತಿಯಾದಂಥ ನೋವು, ಬೇಸರ, ಮತ್ತೊಂದು ರೀತಿಯಲ್ಲಿ ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಲ್ಲ ಅಂತಕ್ಕಂಥದ್ದೊಂದು ಸಮಾಧಾನ ಅನಿಸ್ತದೆ. ವಯಸ್ಸು ಚಿಕ್ಕದಾಗಿದ್ದಾಗ ಅವರ ಅಕಾಲಿಕ ಮರಣ ಏನು, ಅದು ಇಡೀ ಕರ್ನಾಟಕ ಜನತೆಗೆ ಬಹಳ ಬೇಕಾದಂಥ ಒಂದು ಆಘಾತ ಆಗುವ ವಿಷಯ. ಇವತ್ತು ಕೂಡ ಎಲ್ಲೇ ಹೋಗಲಿ ಅನೇಕ ಬೀದಿಗಳಿಗೆ, ರಸ್ತೆಗಳಿಗೆ, ರೋಡ್ ಸಂಸ್ಥೆಗಳಿಗೆ ಇವತ್ತು ಪುನೀತ್ ರಾಜ್ಕುಮಾರ್ ಹೆಸರು ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವರ ಸಾಧನೆ ಎಲ್ಲರೂ ಕೂಡ ಪ್ರೇರಣೆ. ಇವತ್ತು ನಮ್ಮ ಕೋಲಾರ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಗಲ್ಪೇಟೆ, ರಂಗಮನಪಾಳ್ಯ, ವಿಶೇಷವಾಗಿ ಹಾಸನದಲ್ಲಿರ್ತಕ್ಕಂಥ ಎಲ್ಲ ನನ್ನ ಯುವಮಿತ್ರರು, ಅಭಿಮಾನಿಗಳು ಇವತ್ತು ದೊಡ್ಡ ಮನೆ ಅಭಿಮಾನಿಗಳ ಸಂಘ ಒಂದು ಗುಟ್ಟಾಕಿ ಇವತ್ತು ಅವರ ಪುತ್ಥಳಿಕೆ ಮುಂದೆ ಅವರ ಒಂದು ಹುಟ್ಟುಹಬ್ಬನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಒತ್ತಡಗಳು, ವಿಚಾರಗಳು ಅಥವಾ ಬೇರೆ ಬೇರೆ ಕೆಲಸ ಒತ್ತಡ ಇದ್ದರೂ ಕೂಡ ಅವರು ಆಚರಣೆ ಮಾಡಬೇಕು. ಅವರ ಒಂದು ಹೆಸರಲ್ಲಿ ರಕ್ತದಾನ ಮಾಡಬೇಕಂತೇಳಿ ಏನು ರಕ್ತದಾನ ನಮ್ಮ ಮೆಡಿಕಲ್ ಕಾಲೇಜಿನ ರಕ್ತದಾನ ಶಿಬಿರದ ಒಂದು ವಾಹನ ತರಿಸಿ ಯುವಕರು ಜೊತೆಯಾಗಿ ಅಭಿಮಾನಿಗಳು ಮತ್ತು ಇಲ್ಲಿನ ನೆರೆಹೊರೆಯರು ಮತ್ತು ಎಲ್ಲ ನಾಗರಿಕ ಬಂಧುಗಳಲ್ಲಿ ಭಾಗವಹಿಸಿ ಅವರ ಹೆಸರಲ್ಲಿ ರಕ್ತದಾನ ಮಾಡಿ ಅವರ ಒಂದು ಜೀವನದ ಉದ್ದೇಶ ಸೇವಾ ಕೈಂಕರ್ಯಗಳಲ್ಲಿ ನಾವು ಕೈ ತೋರಿಸೋ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಏರ್ಪಾಡು ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ವ್ಯವಸ್ಥೆಗಳು ಕಲಿಸ್ಕೊಟ್ಟಂಥ ಈ 3 ಭಾಗದ ಯುವಮಿತ್ರರಿಗೆ ನಮ್ಮ ಮೊದಲ ಧನ್ಯವಾದಗಳು. ಹಾಗೆ ಇವತ್ತು ಅವರ ಒಂದು ಸೇವೆಗಳು ನಮಗೆ ಜೀವಮಾನ ಇರೋವರೆಗೂ ಕೂಡ ಒಂದು ಪ್ರೇರಣೆ ಮತ್ತು ಒಂದು ಸ್ಫೂರ್ತಿ. ಯಾವುದೇ ವ್ಯಕ್ತಿಗಳಾಗಲಿ ನಾನು ಜನ್ಮ ನೀಡಿದಂಥ ಒಂದು ಸಂದರ್ಭದಲ್ಲಿ ಅವರ ಎತ್ತ ತಂದೆ ತಾಯಿಯನ್ನು ಒಂದು ನಮ್ಮ ಸಮಾಜನ ಮತ್ತು ಎಲ್ಲ ಜಾತಿ ವರ್ಗದ ಪ್ರೀತಿಯಿಂದ ನೋಡಿ ಒಂದು ಸಾಮಾಜಿಕ ಒಂದು ಕಳಕಳಿಯಿಂದ ಎಲ್ಲರನ್ನೂ ಒಂದು ವೇದಿಕೆಯನ್ನು ತಂದು ಒಂದು ಸಮಾಜ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಅವರು ಸದಾ ಅಸನ್ಮುಖಿಗಳಾಗಿ ಏನು ನಗುವಿನ ಸರ್ದಾರ ಅಂತ ಕರಿತೀವಿ, ಅವರು ಆ ಒಂದು ಸ್ಥಿತಿಯಲ್ಲಿ ನಮ್ಮೆಲ್ಲರೂ ಕಂಡಾಗ ನಾವು ತುಂಬ ಭಾಳ ಹರ್ಷ ಮತ್ತು ಭಾಳ ಸಂತೋಷ ವ್ಯಕ್ತಪಡ್ತೀವಿ. ಅಂಥ ಒಬ್ಬ ಧೀಮಂತ ನಾಯಕ, ಅಂಥ ಎಲ್ಲರ ಅಚ್ಚುಮೆಚ್ಚಿನ ನಾಯಕ ನಮ್ಮ ಕಣ್ಮರೆಯಾಗಿದ್ದಾರೆ. ಅದು ಸಹ ಹುಟ್ಟುಹಬ್ಬವನ್ನು ಆಚರಿಸಿ ನಾವುಗಳು ಮುಂದೆ ಅವರ ಒಂದು ಹಾದಿಯಲ್ಲಿ ಸಾಗೋಣ ಅಂತ ನಾವು ಸಂದೇಶ ನೀಡ್ತಕ್ಕಂಥ ಎಲ್ಲ ಯುವಕರಿಗೆ ಮತ್ತು ಈ ಸಂದರ್ಭದಲ್ಲಿ ಆಗಮಿಸಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂಥ ಎಲ್ಲ ನನ್ನ ಸನ್ಮಿತ್ರರಿಗೆ, ನಮ್ಮ ಸೋದರ ಮಿತ್ರರಿಗೆ ಮತ್ತು ಜೊತೆಯಾಗಿ ಒಂದು ದಿವಸ ಏನು ನಮ್ಮ ಗಲ್ಪೇಟೆ ಠಾಣೆಯ ನಿರ್ದೇಶಕರಾದ ನಮ್ಮ ವಿಠಲ್ ಸರ್ ಅವರು, ಹಾಗೆ ನಮ್ಮ ಈ ಠಾಣೆಯ ಹಳೆಯ ಅಧಿಕಾರಿ, ಹಿರಿಯ ಅಧಿಕಾರಿಗಳು ಮತ್ತು ಸದಾ ಯುವಕರ ಒಡನಾಡಿಯಾಗಿ ಎಲ್ಲರ ಒಂದು ವಿಶ್ವಾಸ ಗಳಿಸಿರ್ತಕ್ಕಂಥ ನಮ್ಮ ವೇದಾವತಿ ಮೇಡಮರು, ಹಾಗೆ ಎಲ್ಲ ನಮ್ಮ ಹಲವಾರು ಮುಖಂಡರು ಎಲ್ಲ ನೆಲೆದಿರಿ. ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ನಡೆಸ್ತೀನಿ. ವರ್ಷ ಆಚರಣೆ ಜೊತೆಗೆ ಅವರ ಸಿದ್ಧಾಂತಗಳು, ಆಚರಣೆಗಳು ಮತ್ತು ಅವರು ಏನು ಯುವಕರ ಮೇಲೆ ಒಂದು ದೊಡ್ಡ ಮಟ್ಟದ ಒಂದು ಪ್ರಭಾವ ಬೀರಿದ್ರು. ಎಲ್ಲರೂ ಕೂಡ ನಮಗೆಲ್ಲ ಕೂಡ ದಾರಿದೀಪವಾಗಿ ಅವರ ಒಂದು ಹಾದಿಯಲ್ಲಿ ಸಾಗಿ ನಾವು ಇನ್ನಷ್ಟು ಪ್ರಬುದ್ಧ ವ್ಯಕ್ತಿಗಳಾಗಿ ಯುವಕರು ಇನ್ನಷ್ಟು ಒಳ್ಳೆಯ ದಾರಿಯಲ್ಲಿ ಸಾಗಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ನಮ್ಮೆಲ್ಲ ಪ್ರೇರಣೆ ಆಗಿರಬೇಕಂತ ಹೇಳಿ ಆ ಒಂದು ದಿವ್ಯ ಚೇತನಕ್ಕೆ ನಾನು ನಮಸ್ಕರಿಸ್ತಾ ಮತ್ತೊಮ್ಮೆ ನಮ್ಮ ಪುನೀತ್ ರಾಜ್ಕುಮಾರ್ ಶುಭಾಶಯಗಳು.